ಚೆನ್ನಾಗಿ ಬರ್ದಾ? ಅರೆ ಏಯ್ ಮಲ್ಲಿ ಏನಾಯ್ತಮ್ಮ, ಯಾಕೆ ಅಳ್ತಾ ಇದೆಯಾ? ಏನಾಯ್ತು? ಪೇಪರ್ ಚೆನ್ನಾಗಾಗ್ಲಿಲ್ವಾ? ಚೆನ್ನಾಗಾಯ್ತು. ಅರೆ ಮತ್ತೆ ಯಾಕೆ ಕಣ್ಣೀರು ಹಾಕ್ತಿದ್ಯಾ? ಇವತ್ತು ಆಗಿದ್ ನಂಗೆ ಮರೆಯಕ್ಕೆ ಆಗ್ತಾ ಇಲ್ಲ ಬಾಬ್ನವ್ರೆ. ತುಂಬಾ ಕಾಡ್ತಾ ಇದೆ. ಅಲ್ಲ, ನಾನು ಯಾರಿಗೆ ಏನ್ ಮಾಡಿದ್ದೀನಿ ಅಂತೇಳಿ ಇಷ್ಟೊಂದು ದ್ವೇಷ ನನ್ನ ಮೇಲೆ? ಯಾರು ಬೇಕು ಅಂತಾನೆ ಮಾಡಿದ್ದು, ನಾನು ಎಕ್ಸಾಮ್ ಬರಿಬಾರ್ದು ಅಂತಾನೆ ಮಾಡಿರೋದು. ಅವು ಯಾರೇ ಆಗಿರಲಿ, ಏನೇ ಮಾಡಿದ್ರು ನೀನು ಎಕ್ಸಾಮಿನೇಷನ್ನ ಬರೆಯೋದು ತಪ್ಸೋಕ್ಕಾಯ್ತಾ? ಆಗಲಿಲ್ಲ ಅಲ್ವಾ? ಆಗೋದು ಇಲ್ಲ. ಅದಕ್ಕೇನು ಬೇಕೋ ವ್ಯವಸ್ಥೆ ನಾನು ಮಾಡ್ತೀನಿ. ನೀನು ನಿಶ್ಚಿಂತೆಯಿಂದ ಇರೋ, ಏನು ಬೇಕೋ ನಾನು ಮಾಡ್ತೀನಿ, ಆಯಿತಾ? ನೀನು ಮುಂದಿನ ಪೇಪರ್ಸ್ಗೆ ರೆಡಿ ಆಗೋ, ತಲೆ ಕೆಡಿಸ್ಕೊಬೇಡ. ಆಮೇಲೆ ಇನ್ನೊಂದು ವಿಷಯ, ಇವತ್ತಾಗಿದ್ದನ್ನು ಭೂಮಿಕಾ ಅವ್ರ ಹತ್ರ ಹೇಳೋಕ್ಬೇಡ. ಅವರು ಸುಮ್ಮನೆ ಬೇಜಾರು ಮಾಡ್ಕೋತಾರೆ, ಇಲ್ದಿರೋದನ್ನೆಲ್ಲ ಯೋಚನೆ ಮಾಡ್ತಾರೆ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ನೀನು ಅಷ್ಟೇ, ಏನು ಆಗದೆ ಇರೋ ಥರ ಇದ್ದು, ಓಕೆ? ಮಲ್ಲಿ, ಅದಕ್ಕೆ ಬಗ್ಗೆ ನಿಂಗೆ ಗೊತ್ತು ತಾನೆ, ಅವ್ರು ಬರೀ ಟೀಚರ್ ಅಲ್ಲ, ಸ್ಟ್ರಿಕ್ಟ್ CID ಆಫೀಸರ್. ಸ್ವಲ್ಪ ಡೌಟ್ ಬಂದರೂ ಸಾಕು, ಕೆದಕಿ ಕಕ್ಕಿಸ್ಬಿಡ್ತಾರೆ. ನಿಜಾನ? ಬಿ ಕೇರ್ಫುಲ್. ಮಲ್ಲಿ, ಸೀರಿಯಸ್ಲಿ ನೀನು ಯಾಕೇನೋ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ಅಲ್ಲ, ನಾನು ನಿಂಗೆ ಹೇಗೆ ಕಳಿಸಿದ್ದೆ ಎಕ್ಸಾಮ್ ಮುಗಿತಿದ್ದಂಗೆ ಫೋನ್ ಮಾಡಿ ಹೇಳು ಹೇಗೆ ಮಾಡಿದೆ ಅಂತ. ನೀನು ನೋಡಿದ್ರೆ ನಿಂಗೊಂದು ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಅದೆಲ್ಲ ಹೋಗ್ಲಿ ಬಿಡು. ನೀನು ಎಕ್ಸಾಮ್ ಹೇಗೆ ಮಾಡಿದೆ? ಕ್ವೆಶನ್ ಪೇಪರ್ ತುಂಬ ಟಫ್ ಆಗಿತ್ತಾ? ಹೇಗೆ ಅನ್ನಿಸ್ತು ನಿನಗೆ? ಕಾನ್ಫಿಡೆಂಟ್ ಆಗಿದೆಯಾ ನೀನು? ಭೂಮಿಕಾ, ನೀವು ಟೆನ್ಷನ್ ಆಗಿರೋದು ನಾನು ಹೊರಗಡೆ ಕೇಳಿಸ್ತಾ ಇದೆ. ಓ, ಇವಳು ಈಗ ಬಂದ್ಲಾ? ಅದೇ ಅನ್ಕೊಂಡೆ. ಈಗ ತಾನೇ ಮನೆ ಒಳಗಡೆ ಕಾಲಿಡ್ತಾ ಇದ್ದಾಳೆ. ಮೆಂಟಲಿ ಟ್ರೈನ್ ಔಟ್ ಆಗಿರ್ತಾಳೆ. ಸ್ವಲ್ಪ ಉಸಿರಾಡೋದಕ್ಕೆ ಟೈಮ್ ಕೊಡ್ರಿ. ನೀವು ಒಳ್ಳೆ ಮಿಸೈಲ್ ಥರ ಪ್ರಶ್ನೆ ಮೇಲೆ ಪ್ರಶ್ನೆ ಶೂಟ್ ಔಟ್ ಮಾಡ್ತಾ ಇದ್ರೆ ಪಾಪ ಅವಳಾದ್ರೂ ಏನು ಅಂತ ಉತ್ತರ ಕೊಡ್ತಾಳೆ. ಸ್ವಲ್ಪ ರೆಸ್ಟ್ ಮಾಡಲಿ, ಆಮೇಲೆ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತಾಳೆ. ಸುಧಾರಿಸ್ಕೊಳ್ಳಿ, ಆಮೇಲೆ ಪ್ರಶ್ನೆಗೆ ಉತ್ತರ ಕೊಡ್ತಾಳೆ ಅಂದರೆ ಏನರ್ಥ? ಅವಳು ಏನು ಮಾಮೂಲಿ ಎಕ್ಸಾಮ್ ಬರ್ದು ಬಂದಿರೋದು UPSC ಎಕ್ಸಾಮು. ಅದು ಕಬ್ಬಿಣದ ಕಡಲೆ ಥರ, ಬರೀ ಕಡಲೆಕಾಯಲ್ಲ, ಯಾರು ಬೇಕಾದರೂ ಸಿಪ್ಪೆ ಸುಲಿದು ಈಸಿಯಾಗಿ ತಿನ್ನೋದಕ್ಕೆ. ಅದಕ್ಕೆ ಕೇಳ್ತಿದ್ದೀರಿ. ನಿಮ್ಗೇನು ಅರ್ಥ ಆಗಲ್ಲ, ನೀವು ಸುಮ್ಮನಿರಿ. ನೀನು ಹೇಳು, ನೀನು ಎಕ್ಸಾಮ್ ಹೇಗೆ ಮಾಡಿದೆ ಅಂತ. ಅಕ್ಕರೆ, ಎಕ್ಸಾಮ್ ಚೆನ್ನಾಗಿ ಬರ್ದಿದ್ದೀನಿ. ಪ್ರಿಪ್ರೇಷನ್ ಚೆನ್ನಾಗಾಗಿದೆ ಅಂದಮೇಲೆ ಎಕ್ಸಾಮ್ ಚೆನ್ನಾಗಿ ಆಗಿರಲೇಬೇಕಲ್ವಾ? ಅಷ್ಟು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಸಿದ್ರೆ ನೀವು ನನಗೆ. ಕಷ್ಟಪಟ್ಟಿದ್ದೀವಿ ಅಂದಮೇಲೆ ಪ್ರತಿಫಲ ಸಿಗಲೇಬೇಕು ಅಲ್ವಾ? ಕರೆಕ್ಟು. ಶಸ್ತ್ರಾಭ್ಯಾಸ ಕರೆಕ್ಟಾಗಿ ಆಗಿದ್ರೆ ಅರ್ಧ ಯುದ್ಧ ಗೆದ್ದ ಹಾಗೆ. ನಾವು ಯುದ್ಧಕ್ಕೆ ಹೋಗ್ಬಿಟ್ಟು ಅಲ್ಲಿ ಬಿಲ್ಲಿಗೆ ದಾರ ಕಟ್ಟಬಾರ್ದು, ಸರ್ವ ಸನ್ನದ್ಧರಾಗಿರ್ಬೇಕು. ನಿಮ್ಮತ್ತ ದ್ರೋಣಾಚಾರ್ಯ ಇವಳು ಬೆನ್ನಿಗೆ ನಿಂತಿರ್ಬೇಕಾದ್ರೆ ಎಲ್ಲ ಚೆನ್ನಾಗಿ ಆಗಿರುತ್ತೆ ಬಿಡ್ರಿ. ಪ್ಲೀಸ್, ನೀವು ನನಗೆ ಕ್ರೆಡಿಟ್ ಕೊಡಬೇಡಿ. ಅವಳು ಕಷ್ಟಪಟ್ಟಿದ್ದಾಳೆ, ಅವಳು ಶ್ರಮ ಹಾಕಿದ್ದಾಳೆ. ಸೊ ಕ್ರೆಡಿಟ್ಸ್ ಎಲ್ಲ ಅವಳಿಗೆ ಸೇರ್ಬೇಕಾಗಿರೋದು. ಆಯ್ತು ಮೇಡಮ್, ಎಲ್ಲನೂ ಅವಳಿಗೆ ಸೇರಿ. ಮಲ್ಲಿ, ನೀನು ಹೇಳು, ನೀನು ಎಕ್ಸಾಮ್ ಚೆನ್ನಾಗಿ ಬರ್ದೆ ತಾನೆ? ಈಗ ನನಗೆ ಸಮಾಧಾನ ಆಗ್ತಿದೆ. ನಿಜವಾಗ್ಲೂ ನಾನು ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ? ನಾನು ದೇವ್ರ ಹತ್ರ ಯಾವಾಗಲೂ ಕೇಳೋದು ಇಷ್ಟೇ, ಮಲ್ಲಿ, ನೀನು ಚೆನ್ನಾಗಿರ್ಬೇಕು ಅಂತ. ಈ ಎಕ್ಸಾಮ್ಸ್ ಒಂದು ಚೆನ್ನಾಗಿ ಆಗ್ಬಿಟ್ರೆ ಇಷ್ಟೇ, ನೀನು ಅನ್ಕೊಂಡಿದ್ದೆಲ್ಲ ಅಚೀವ್ ಮಾಡ್ಬೋದು. ನೀನೊಂದು ಸ್ಥಾನಕ್ಕೆ ಹೋಗ್ಬೇಕು, ನಿನ್ನ ಜೀವನ ದಡ ಸೇರಬೇಕು, ಅಷ್ಟೇ ನಾನು ಕೇಳೋದು. ಎನಿವೇಸ್, ಈ ಎಕ್ಸಾಮ್ ಚೆನ್ನಾಗಿ ಮಾಡಿದ್ಯಾ, ಇನ್ನೂ ಉಳಿದಿದ್ದ ಎಕ್ಸಾಮ್ಸು ಚೆನ್ನಾಗಿ ಮಾಡಬೇಕು. ಚೆನ್ನಾಗಿ ಮಾಡ್ತೀಯಾ, ಆದರೂ ನಾನು ಸುಮ್ಮನೆ ಹೇಳಿದೆ ಅಷ್ಟೇ. ಎನಿವೇಸ್, ಹೋಗಿ ಫ್ರೆಶ್ ಅಪ್ ಆಗಿ ನಾನು ಕಾಫಿ ಮಾಡ್ಕೊಬೇಕು. ನಿಮ್ಗೆ ಗೊತ್ತಾ? ಗೌತಮ್ ಈ ಮ್ಯಾಟ್ರಿಗೆ ಕಾಲ್ ಮಾಡಿರ್ಬೋದಾ? ಹಲೋ, ಹೇಳು ಬ್ರೋ. ನಾನೇನು ಹೇಳೋದು, ನೀನೇ ಹೇಳು. ಪ್ರಯತ್ನ ಪಟ್ಟರೆ ಪೈಪ್ ಹಾಕಿ ನಾಯಿ ಬಾಲನ ನೆಟ್ಟಿಗೆ ಮಾಡ್ಬೋದು, ಆದರೆ ನೀನು ಮಾತ್ರ ಸರಿ ಹೋಗಲ್ಲ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಏನು ಜಗತ್ತು ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ನಾನೇನು ಮಾಡಿದೆ? ಮತ್ತೆ ನೀನು ಡ್ರಾಮಾ ಶುರು ಮಾಡಬೇಡ ಜೈ. ಮಲ್ಲಿ ಮೇಲೆ ನೀನೇ ತಾನು ಅಟ್ಯಾಕ್ ಮಾಡಿಸಿದ್ದು. ವಾಟ್? ಮಲ್ಲಿ ಮೇಲೆ ಅಟ್ಯಾಕಾ? ಏನು ಹೇಳ್ತಾ ಇದೆಯಾ ನೀನು? ಹೌದು, ಮಲ್ಲಿ ಎಕ್ಸಾಮ್ ಬರೀದೇ ಇರೋ ಹಾಗೆ ತಡೆಯೋದ್ರಿಂದ ಬೇರೆ ಯಾರಿಗೂ ಏನೂ ಆಗಬೇಕಾಗಿಲ್ಲ. ನನಗೆ ಗೊತ್ತು, ಇದೆಲ್ಲ ನೀನೇ ಮಾಡಿರೋದು. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ಇಷ್ಟೊತ್ತಲ್ಲಿ ಗಾದೆ ಮಾತು ಹೇಳೋದಕ್ಕೆ ಕಾಲ್ ಮಾಡಿದ್ಯಾ? ನಾನು ಮಾತಾಡ್ಬೋದಾ ಈಗ? ಒಂದು ಕಾಲಲ್ಲಿ ಎರಡೂ ಕಡೆಗೂ ಮಾತಾಡೋಕ್ಕೆ ಅವಕಾಶ ಇರುತ್ತೆ ಅಲ್ವಾ? ನಾನೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ಹೋಗಿರೋದು ಯಾವುದು ನಂದಲ್ಲ, ಆ್ಯಂಡ್ ನಂದು ಅನ್ನೋದನ್ನು ಯಾವುದೇ ಕಾರಣಕ್ಕೂ ನಾನು ಹೋಗೋದಕ್ಕೆ ಬಿಡೋದಿಲ್ಲ. ಆ ಮಲ್ಲಿ ಅನ್ನೋ ಪದಾರ್ಥ ನಂದಲ್ಲ ಅಂತ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಹಾಕಿ ಕೊಟ್ಟ ಮೇಲೆ ನನಗೂ ಅವಳಿಗೂ ಅಫಿಷಿಯಲಿ ಸಂಬಂಧ ಮುಗೀತು. ಆ್ಯಂಡ್ ಅವಳು ಓದಕ್ಕೆ ಹೋದರೆ ನನಗೇನು, ಎಕ್ಸಾಮ್ ಬರೋಕ್ಕೆ ಹೋದರೆ ನನಗೇನು,
ಅವಳು ಓದಿ IAS IPS ಪ್ರೈಮ್ ಮಿನಿಸ್ಟ್ರೇ ಆಗಲಿ, ಅದರಿಂದ ನನಗೇನು? ಅವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಆ್ಯಂಡ್ ಇವತ್ತು ನೀನು ನಡೆದಿರೋ ಇನ್ಸಿಡೆಂಟ್ ಅದೇನು ಹೇಳ್ತಿದ್ಯಾ, ಅಟ್ಯಾಕು ಅದು ಇದು, ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಆ್ಯಂಡ್ ನನಗೆ ಇನ್ನೊಂದು ಡೌಟ್ ಅಲ್ಲ, ಆವಾಗಿಂದ ನಡ್ಕೊಂಬರ್ತಾ ಇರೋದೇ ಇದು. ನಿಮ್ಗಳ ಲೈಫಲ್ಲಿ ಏನೇ ಆದರೂ ಅದಕ್ಕೆ ಮೂಲ ಕಾರಣ ನಾನೇ ಆಗಿರ್ತೀನ? ಈ ಅಟ್ಯಾಕಿಂದ ಮಲ್ಲಿ ಕಾರಣನೇ ಯಾಕಿರಬಾರ್ದು? ಕಾಲೇಜಿಗೆ ಬೇರೆ ಓದಕ್ಕೆ ಕಳಿಸ್ತಾ ಇದ್ದೀರಾ, ಇನ್ಸ್ಟಿಟ್ಯೂಷನ್ ಅಂತೆ ಅದಂತೆ ಇದಂತೆ ಅಂತ ಮದುವೆ ಮಾಡೋಕೆ ಹೊಟ್ಟಿದ್ದೀರಾ. ಅವಳಿಗಿರೋ ಆ ಕ್ಯಾರೆಕ್ಟರ್ಗೆ ಯಾರ ಜೊತೆ ಕಿರಿಕ್ ಮಾಡ್ಕೊಂಡಿದ್ದಾಳೋ ಏನೋ, ಅವರೇ ಯಾಕೆ ಇದನ್ನು ಮಾಡಿಸಿರಬಾರ್ದು? ಮಲ್ಲಿನೂ ಬಿಟ್ಬಿಡೋಣ, ನೀನೇ ಯಾಕೆ ಇದಕ್ಕೆ ಕಾರಣ ಆಗಿರಬಾರ್ದು? ಬಿಸ್ನೆಸ್ ಶತ್ರುಗಳು ಎಷ್ಟಿದ್ದಾರೆ ನಿನಗೆ? ಅವರೇ ಯಾರೊಬ್ರು ಮಾಡಿಸಿರ್ಬೋದಲ್ಲ, ಇವಾಗ ಬೇರೆ ಹೊಸದಾಗಿ ಬಿಸ್ನೆಸ್ ಬೇರೆ ಸ್ಟಾರ್ಟ್ ಮಾಡ್ತಾ ಇದೆಯಾ? ಅನ್ನೆಸೆಸರಿ ನನಗೆ ಕಾಲ್ ಮಾಡಿ ನಾನು ಮಾಡಿದಿರೋ ತಪ್ಪಿಗೆ ಹೊಣೆ ಹೊರಿಸಿದ್ರೆ ಚೆನ್ನಾಗಿರೋದಿಲ್ಲ, ಆಯಿತಾ? ನಿಮ್ಗಳ ಜೀವನ ನಿಮಗೆ, ನನ್ನ ಜೀವನ ನನಗೆ, ನಿಮಗೂ ನಮಗೂ ಯಾವುದೇ ರೀತಿ ಸಂಬಂಧನೂ ಇಲ್ಲ. ಆ್ಯಂಡ್ ಥ್ಯಾಂಕ್ಸ್ ಇಷ್ಟೊತ್ತಲ್ಲಿ ಕಾಲ್ ಮಾಡಿ ಗಾದೆ ಮಾತು ಹೇಳಿ ನಾನು ನಿದ್ದೆನ ಹಾಳು ಮಾಡಿದ್ದಕ್ಕೆ. ಗುಡ್ ಬೈ. ಅಲ್ಲ ಕಣೋ ಗೆಳೆಯ, ಮಲ್ಲಿಗೆ ಎಕ್ಸಾಮ್ ಇದ್ದಾಗಲೆಲ್ಲ ಅದಕ್ಕೆ ಗೊತ್ತಾಗ್ದಂಗೆ ಒಳ್ಳೆ ಕರ್ಕೊಂಬಂದು ಡ್ರಾಪ್ ಮಾಡ್ತಾ ಇದೆಯಾ, ಬಾಡಿಗಾರ್ಡ್ ಥರ ಕೆಲಸ ಮಾಡ್ತಾ ಇದೆಯಾ. ಆದರೆ ಈ ವಿಷಯ ಅದಕ್ಕೆ ಗೊತ್ತಿಲ್ಲ. ಗೊತ್ತಾದರೆ ಸಮಸ್ಯೆ ಆಗಲ್ವಾ? ಅದ್ರ ಬದಲು ಅದಕ್ಕೆ ಹೇಳ್ಬಿಡು ಹೀಗೀಗಾಯಿತು ಅಂತ, ಅವರು ಅರ್ಥ ಮಾಡ್ಕೋತಾರೆ. ಈಗ ಬೇಡ ಸುಮ್ಮನಿರೋ ಅನ್ನೋದು. ನೋಡು, ಈ UPSC ಎಕ್ಸಾಮ್ನ ಪಾಸ್ ಮಾಡಬೇಕು ಅನ್ನೋದು ಮಲ್ಲಿ ಕನಸು. ಭೂಮಿಕಾಗೂ ಭಾಳ ಆಸೆ ಇದೆ ಕಣ. ಮಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾಳಲ್ಲ ಅಷ್ಟೇ ಭೂಮಿಕಾ ಅವರು ಕಷ್ಟಪಟ್ಟಿದ್ದಾರೆ. ಈ ಥರ ಏನಾದ್ರು ಆಗ್ತಾ ಇದೆ ಅಂತ ಗೊತ್ತಾದರೆ ನಾಳೆಯಿಂದ ನಾನು ನಿಮ್ಮ ಜೊತೆ ಬರ್ತೀನಿ ಅಂತಾರೆ. ಏನು ಮಾಡ್ತೀಯ ಅವಾಗ? ಸುಮ್ಮನಿರು. ತಲೆ ಕೆಟ್ಟೋಗುತ್ತೆ. ಯಾರು ಇವೆಲ್ಲ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲಪ್ಪ. ನನಗೆ ಜಯದೇವ್ ಮೇಲೆ ಅನುಮಾನ ಬಂತು. ನನಗೆ ಫೋನ್ ಮಾಡಿದ್ದೆ. ಏನಂತ? ನಾನು ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀನಲ್ಲ, ಯಾರೋ ನಿನ್ಗೆ ಆಗದೆ ಇರೋ ಈ ಥರ ಕೆಲಸ ಮಾಡ್ತಿರ್ಬೋದು, ಏನೇ ಆದರೂ ಯಾಕೆ ನನ್ನ ಮೇಲೆ ನೀನು ಬೆಟ್ ಮಾಡಿ ತೋರಿಸ್ತೀಯಾ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತೆಲ್ಲ ಮಾತಾಡ್ದ. ಏನು ಅವನಂದ, ನೀನು ನಂಬಿಡು. ಹಾಗಲ್ಲ ಕಣೋ. ಇನ್ನೇನ ಮತ್ತಲ್ಲ. ಅಲ್ಲ, ಬಿಸ್ನೆಸ್ಸಲ್ಲಿ ಆಗದೆ ಇರೋರು ಇದ್ರೆ ನಿನಗೆ ತೊಂದರೆ ಕೊಡಬೇಕು, ಅದಕ್ಕೆ ತೊಂದರೆ ಕೊಡಬೇಕು, ಇಲ್ಲ ನಿನ್ನ ಮಕ್ಳಿಗೆ ತೊಂದರೆ ಕೊಡಬೇಕು. ಇವಳಿಗೆ ಯಾಕೋ ತೊಂದರೆ ಕೊಡ್ತಾರಲಿ. ಮೊನ್ನೆ ನೋಡು, ಎಕ್ಸಾಮ್ ಬರೋಕ್ಕೆ ಹೋದಾಗ ಪೆಟ್ರೋಲೆಲ್ಲ ಹಾಕಿ ಸುಡೋಕೆ ಬರ್ತಾರೆ. ಇದೇನು ಸಣ್ಣ ವಿಷಯನಾ? ಒಂದು ಕಂಪ್ಲೇಂಟ್ ಕೊಟ್ಬಿಡೋಣ ಕಣ. ಏಯ್, ಈಗ ಬೇಡ ಆನಂದ, ನನ್ನ ಮಾತು ಕೇಳೋ. ಈಗ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಗಳಿಗಳಿಗಳನ್ನ ಎನ್ಕ್ವೈರಿಗೆ ಅಂತ ಕರೀತಾರೆ. ಅವಳು ಎಕ್ಸಾಮ್ ಬರೀತಾಳ, ಎನ್ಕ್ವೈರಿ ಅಟೆಂಡ್ ಮಾಡ್ತಾಳ, ಅವಳು ಡಿಸ್ಟರ್ಬ್ ಆಗ್ಬಿಡ್ತಾಳೆ ಕಣೋ. ಭಾಳ ಕನಸು ಕಂಡಿದ್ದಾಳೆ, ಆಸೆ ಪಟ್ಟಿದ್ದಾಳೆ, ಇದಕ್ಕೋಸ್ಕರ ಶ್ರಮ ಪಟ್ಟು ಓದ್ಕೊಂಡಿದ್ದಾಳೆ ಕಣೋ. ಅವಳು ಕನಸೆಲ್ಲ ನುಚ್ಚು ನೂರಾಗೋಗುತ್ತೆ. ಆಮೇಲೆ ಅವಳು ಎಕ್ಸಾಮು ಪಾಸ್ ಆಗಲ್ಲ, ಫ್ಯೂಚರ್ ಹಾಳಾಗೋಗುತ್ತೆ. ಈಗ ಬೇಡ, ಸುಮ್ಮನಿರಪ್ಪ. ಸರಿ, ನೀ ಎಕ್ಸಾಮು ಮದುವೆ ಎಲ್ಲ ಆಗ್ಬಿಡ್ಲಿ, ಆಮೇಲೆ ಇದಕ್ಕೊಂದು ಇತಿಶ್ರೀ ಹಾಳನ ಬಿಡು. ಅಮೃತಧಾರೆ